तृतीयोऽध्यायः। सूत उवाच पुनरग्रे प्रवक्ष्यामि शृणुध्वं मुनिसत्तमाः। पुराचोल्कामुखो नाम नृपस्यासीन्महीपतिः। जितेन्द्रियः सत्यवादी ययौ देवालयं प्रति दिने दिने धनं दत्वा द्विजान् ಸಂತೋಷಯನ್ ಸುಧೀಃ. ಸೂತ ಪೌರಾಣಿಕರು ಕಥೆಯನ್ನು ಮುಂದುವರಿಸಿದರು. ಶೌನಕಾದಿ ಮುನಿಗಳೇ, ಇನ್ನು ಮುಂದಿನ ಕಥೆಯನ್ನು ಕೇಳಿ. ಹಿಂದಿನ ಕಾಲದಲ್ಲಿ ಜಿತೇಂದ್ರಿಯನು ಸತ್ಯವಾದಿಯೂ ಆದ ಉಲ್ಕಾಮುಖನೆಂಬ ಹೆಸರಿನ ರಾಜನೊಬ್ಬನಿದ್ದ. ಅವನು ಪ್ರತಿದಿನವೂ ದೇವಾಲಯಕ್ಕೆ ಹೋಗಿ ಅಲ್ಲಿ ಭಕ್ತಿಯಿಂದ ದೇವರನ್ನು ಆರಾಧಿಸುತ್ತಾ ಬ್ರಾಹ್ಮಣೋತ್ತಮರಿಗೆ ದಾನ ದಕ್ಷಿಣೆಗಳನ್ನು ಕೊಟ್ಟು ಸಂತೋಷಪಡಿಸುತ್ತಿದ್ದನು. ಅವನಿಗೆ ಸುಶೀಲೆಯು ಮುಗ್ಧ ಸ್ವಭಾವದವಳು ಅತ್ಯಂತ ಸುಂದರಿಯೂ ಆದ ಪತ್ನಿ ಇದ್ದಳು. ಅವಳು ಒಂದು ದಿನ ನದಿ ತೀರದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತಿದ್ದಾಗ ಅಲ್ಲಿಗೆ ಅವರು ವ್ಯಾಪಾರಿಯು ಅನೇಕ ಧನ ಧಾನ್ಯಗಳಿಂದ ತುಂಬಿದ ಹಡಗಿನೊಂದಿಗೆ ಬಂದನು. ಹಡಗನ್ನು ದಡದಲ್ಲಿ ಲಂಗರು ಹಾಕಿ ಪೂಜೆ ನಡೆಯುವಲ್ಲಿಗೆ ಬಂದು ಆತನು ವಿನಯಪೂರ್ವಕವಾಗಿ ಮಹಾರಾಜನೊಡನೆ, ಮಹಾಪ್ರಭು, ತಾವು ಮಾಡುತ್ತಿರುವ ಈ ಪೂಜೆಯು ಯಾವುದು? ನನಗೂ ಇದರ ವಿವರವಾದ ವಿಷಯಗಳನ್ನು ತಿಳಿಯಬೇಕೆಂಬ ಕುತೂಹಲವಿದೆ, ದಯವಿಟ್ಟು ಹೇಳಿ ಎಂದು ಭಿನ್ನಯಿಸಿದನು. ಅದಕ್ಕೆ ಮಹಾರಾಜನು, ಅಯ್ಯ ವರ್ತಕನೇ, ಅಪ್ರತಿಮ ತೇಜಪೂರ್ಣನಾದ ಭಗವಾನ್ ಮಹಾವಿಷ್ಣುವನ್ನು ಉದ್ದೇಶಿಸಿ ಸಂತಾನ ಧನಧಾನ್ಯಾದಿ ಇಷ್ಟಾರ್ಥಗಳನ್ನು ಸಿದ್ಧಿಸುವುದಕ್ಕಾಗಿ ಸತ್ಯನಾರಾಯಣ ವ್ರತವೆಂಬ ವಿಶಿಷ್ಟವಾದ ಪೂಜೆಯೊಂದನ್ನು ನಾವು ಮಾಡುತ್ತಿದ್ದೇವೆ ಎಂದು ಹೇಳಿದರು. ಮಹಾರಾಜನ ಮಾತನ್ನು ಕೇಳಿ ವರ್ತಕನು, ರಾಜೇಂದ್ರ, ಈ ವ್ರತವನ್ನು ಆಚರಿಸುವ ವಿಧಿ ವಿಧಾನಗಳೆಲ್ಲವನ್ನೂ ನನಗೆ ತಿಳಿಸು. ಸಂತಾನ ಭಾಗ್ಯವಿಲ್ಲದ ನಾನು ಈ ವ್ರತಾಚರಣೆಯ ಮೂಲಕ ಸಂತತಿಯನ್ನು ಪಡೆಯಬೇಕೆಂಬ ಬಯಕೆಯುಳ್ಳವನಾಗಿದ್ದೇನೆ ಎಂದು ಹೇಳಿದರು. ರಾಜನಿಂದ ಸತ್ಯನಾರಾಯಣ ಪೂಜೆಯ ಕ್ರಮಗಳನ್ನೆಲ್ಲವನ್ನೂ ತಿಳಿದು ಆ ವ್ಯಾಪಾರಿಯು ವ್ಯಾಪಾರದ ತನ್ನ ಕೆಲಸಗಳನ್ನು ಪೂರೈಸಿ ಮನೆಗೆ ಹಿಂತಿರುಗಿ ಬಂದನು. ಲೀಲಾವತಿ ಎಂಬ ಹೆಸರಿನ ತನ್ನ ಹೆಂಡತಿಯೊಡನೆ ಸತ್ಯನಾರಾಯಣ ವ್ರತದ ಮಹಾತ್ಮೆಯನ್ನು ಪ್ರಭಾವವನ್ನು ವಿವರಿಸಿ ಹೇಳಿ, ನಾವು ಈ ವ್ರತವನ್ನು ಮಾಡಿ ಮಕ್ಕಳನ್ನು ಪಡೆಯೋಣ ಎಂದು ಹೇಳಿ. ಅಂತೆಯೇ ತನಗೆ ಸಂತಾನ ಪ್ರಾಪ್ತಿಯಾದರೆ ಆಗ ಸತ್ಯನಾರಾಯಣ ಪೂಜೆಯನ್ನು ಮಾಡುವೆನೆಂದು ಹರಕೆಯನ್ನು ಹೊತ್ತುಕೊಂಡನು. ಕಾಲಾಂತರದಲ್ಲಿ ಅವನ ಹೆಂಡತಿಯು ಗರ್ಭಿಣಿಯಾಗಿ 10ನೇ ತಿಂಗಳಲ್ಲಿ ಹೆಣ್ಣು ಮಗುವನ್ನು ಹೆತ್ತಳು. ಆ ಮಗುವಿಗೆ ಕಲಾವತಿ ಎಂದು ನಾಮಕರಣವನ್ನು ಮಾಡಿದನು. ಪರಮ ಸುಂದರಿಯಾದ ಕಲಾವತಿಯು ಶುಕ್ಲ ಪಕ್ಷದ ಚಂದ್ರನಂತೆ ಕಲಾಪೂರ್ಣನಾಗಿ ಬೆಳೆಯುತ್ತಿದ್ದಳು. ಆಗ ವ್ಯಾಪಾರಿಯ ಹೆಂಡತಿಯು ತನ್ನ ಪತಿಯೊಡನೆ, ಸ್ವಾಮಿ, ಈ ಹಿಂದೆ ನಾವು ಹರಕೆ ಹೊತ್ತಂತೆ ಸತ್ಯನಾರಾಯಣ ಪೂಜೆಯನ್ನು ನೀವು ಏಕೆ ಮಾಡುವುದಿಲ್ಲ ಎಂದು ಮೃದುವಾಗಿ ಕೇಳಿದರು. ಈ ಮಾತಿಗೆ ವರ್ತಕನು, ಅದಕ್ಕೇನು ಅವಸರ, ಇವಳ ಮದುವೆಯ ಸಂದರ್ಭದಲ್ಲಿ ವೈಭವದಿಂದ ಸತ್ಯನಾರಾಯಣ ಪೂಜೆಯನ್ನು ನಾನು ಮಾಡುತ್ತೇನೆ ಎಂದು ಹೇಳಿ ಹೆಂಡತಿಯನ್ನು ಸಮಾಧಾನಪಡಿಸಿದರು. ಅತ್ತ ಅವನು ವ್ಯಾಪಾರಕ್ಕಾಗಿ ಪಟ್ಟಣಕ್ಕೆ ಹೋದಾಗ ಇತ್ತ ಕಲಾವತಿಯು ಪ್ರಾಯಪ್ರಬುದ್ಧಳಾದಳು. ಮದುವೆಯ ಪ್ರಾಯಕ್ಕೆ ಬೆಳೆದು ನಿಂತ ಮಗಳನ್ನು ನೋಡಿ ಆ ವರ್ತಕನು ತನ್ನ ಮಿತ್ರರೊಂದಿಗೆ ಸಮಾಲೋಚನೆ ನಡೆಸಿ ದೂತನೊಬ್ಬನನ್ನು ಕರೆದು, ನನ್ನ ಮಗಳನ್ನು ಮದುವೆಯಾಗಲು ಯೋಗ್ಯನಾದ ವರವು ಎಲ್ಲಾದರೂ ಇದ್ದಾರೆ ಎಂದು ನೋಡಿ ಅಂಥವನನ್ನು ಕರೆದುತ್ತಾ ಎಂದು ಆಜ್ಞಾಪಿಸಿ ಕಳಿಸಿದ. ದೂತನು ವರಾನ್ವೇಷಣೆ ಮಾಡುತ್ತಾ ಅಲ್ಲಲ್ಲಿ ಸಂಚರಿಸುತ್ತಾ ಕಾಂಚನ ಪಟ್ಟಣಕ್ಕೆ ಹೋಗುತ್ತಾನೆ. ಆ ಪಟ್ಟಣದಲ್ಲಿ ವಾಸಿಸುತ್ತಿರುವ ಸುಂದರನಾದ ವೈಶ್ಯಪುತ್ರನೊಬ್ಬನನ್ನು ಕರೆತಂದನು. ಸುರೂಪಿಯು ಗುಣಶಾಲಿಯೂ ಆದ ಆ ಹುಡುಗನನ್ನು ಕಂಡು ಸಂತೋಷಗೊಂಡ ಈ ವರ್ತಕನು ತನ್ನ ಬಂಧು ಬಾಂಧವರನ್ನೆಲ್ಲ ಬರಮಾಡಿ ಅತ್ಯಂತ ವಿಜೃಂಭಣೆಯಿಂದ ತನ್ನ ಮಗಳನ್ನು ಮದುವೆ ಮಾಡಿ ಅವನಿಗೆ ಕೊಟ್ಟ. ಆದರೆ ದುರದೃಷ್ಟದಿಂದ ಮದುವೆಯ ಗೌಜಿ ಗದ್ದಲಗಳ ಎಡೆಯಲ್ಲಿ ಮೊದಲು ಹೇಳಿದ ಹರಕೆಯ ಮಾತು ಅವನಿಗೆ ಮರೆತೇ ಹೋಯಿತು. ಹೀಗೆ ಎರಡೆರಡು ಸಾರಿ ಹೇಳಿಯೂ ನಿರ್ಲಕ್ಷ್ಯದಿಂದ ಪೂಜೆಯನ್ನು ಮಾಡದೆ ಇದ್ದುದರಿಂದ ದೇವರು ಅವನ ಮೇಲೆ ಕೋಪಿಸಿದನು. ವರ್ತಕನಾದರೂ ಇದಾವುದರ ಪರಿವೇ ಇಲ್ಲದೆ ತನ್ನ ಹೊಸ ಅಳಿಯನೊಂದಿಗೆ ವ್ಯಾಪಾರಕ್ಕಾಗಿ ಹೊರಟು ರತ್ನಸಾರವೆಂಬ ಪಟ್ಟಣಕ್ಕೆ ಹೋದನು. ಅಲ್ಲಿ ಸಮುದ್ರದ ದಡದಲ್ಲಿ ಹಡಗನ್ನು ನಿಲ್ಲಿಸಿ ವ್ಯಾಪಾರ ನಿಶ್ಚಿಂತೆಯಿಂದ ಮಾಡಿ ಲಾಭವನ್ನು ಗಳಿಸಿದನು. ಆ ಕಾಲದಲ್ಲಿ ಆಡಿದ ಮಾತಿನಂತೆ ನಡೆಯದೆ ವಚನಭ್ರಷ್ಟನಾದ ಈ ವರ್ತಕನ ವ್ಯವಹಾರದಿಂದ ಸಿಟ್ಟುಗೊಂಡ ಶ್ರೀ ಸತ್ಯನಾರಾಯಣ ಪ್ರಭುವು ಇವನಿಗೆ ದಾರುಣವಾದ ದುಃಖ ಉಂಟಾಗಲಿ ಎಂದು ಶಾಪವನ್ನು ಕೊಟ್ಟನು. ಹೀಗಿರುವಾಗ ಒಂದು ದಿನ ವರ್ತಕನು ಅವನ ಅಳಿಯನು ವ್ಯಾಪಾರ ಮಾಡುತ್ತಾ ಚಂದ್ರಕೇತು ಮಹಾರಾಜನ ರಾಜಧಾನಿಯ ಬೀದಿಗಳಲ್ಲಿ ಸಂಚರಿಸಿದ್ದರು. ಆ ಹೊತ್ತಿಗೆ ಸರಿಯಾಗಿ ಅರಮನೆಯಿಂದ ಆಭರಣಗಳನ್ನು ಕದ್ದು ಓಡುತ್ತಿದ್ದ ಕಳ್ಳನು ಹಿಂದಿನಿಂದ ರಾಜಭಟರು ಅಟ್ಟಿಸಿಕೊಂಡು ಬರುವುದನ್ನು ಕಂಡು ಹೆದರಿ ಇವರ ಬಳಿಯಲ್ಲಿ ಆಭರಣಗಳ ಗಂಟನ್ನು ಬಿಸಾಡಿ ತಪ್ಪಿಸಿದರು. ಅಟ್ಟಿಸುತ್ತಾ ಬಂದ ರಾಜಭಟರು ಈ ವ್ಯಾಪಾರಿಗಳ ಹತ್ತಿರ ಆಭರಣಗಳ ಗಂಟು ಇರುವುದನ್ನು ಕಂಡು ಇವರೇ ಕದ್ದ ಕಳ್ಳರೆಂದು ಭಾವಿಸಿ ಇವರಿಬ್ಬರನ್ನು ಹಿಡಿದು ಕಟ್ಟಿ ರಾಜನ ಮುಂದೆ ತಂದು ನಿಲ್ಲಿಸಿದರು. ರಾಜನಾದರೂ ಹಿಂದೂ ಮುಂದೂ ವಿಚಾರಿಸದೆ ಇವರೇ ಕದ್ದ ಕಳ್ಳರೆಂದು ತೀರ್ಮಾನಿಸಿ ಕೈಕಾಲುಗಳಿಗೆ ಸಂಕರಗಳನ್ನು ತೊಡಿಸಿ ಇಬ್ಬರನ್ನು ಕತ್ತಲ ಕೋಣಗಳಲ್ಲಿ ಹಾಕಿ ಎಂದು ಶಿಕ್ಷೆಯನ್ನು ವಿಧಿಸಿದರು. ಸತ್ಯನಾರಾಯಣ ದೇವರ ಶಾಪದ ಪ್ರಭಾವದಿಂದ ನಿರಪರಾಧಿಗಳಾಗಿದ್ದರು. ಇವರ ಮಾತನ್ನು ಯಾರೊಬ್ಬರೂ ಕೇಳಲಿಲ್ಲ. ಇವರ ಬಳಿಯಲ್ಲಿದ್ದ ಸಂಪತ್ತನ್ನೆಲ್ಲ ರಾಜ ಸ್ವಾಧೀನ ಮಾಡಿಕೊಂಡನು. ಸತ್ಯನಾರಾಯಣ ದೇವರ ಶಾಪದಿಂದ ಇತ್ತ ಊರಲ್ಲಿ ಆ ವರ್ತಕನ ಹೆಂಡತಿ ಮಕ್ಕಳು ಕಷ್ಟಗಳ ಪರಂಪರೆಯಲ್ಲಿ ಸಿಕ್ಕಿಬಿದ್ದರು.
ಮನೆಯಲ್ಲಿದ್ದ ಐಶ್ವರ್ಯ ಎಲ್ಲವನ್ನು ಕಳ್ಳಕಾಕರು ಅಪಹರಿಸಿಕೊಂಡರು. ಮನೆಯಲ್ಲಿ ಏನೂ ಇಲ್ಲದೆ ಹಸಿವೆ ಬಾಯಾರಿಕೆಗಳನ್ನು ಬಳಲುತ್ತಾ ರೋಗ ರುಜಿನಗಳಿಂದ ತೊಳಲುತ್ತಾ ಇಡೀ ಕೂಳಿಗಾಗಿ ಮನೆಗಳ ಮುಂದೆ ನಿಂತು ಭಿಕ್ಷೆ ಬೇಡುತ್ತಾ ತಾಯಿ ಮತ್ತು ಮಗಳು ಕಾಲ ಕಳೆಯಬೇಕಾದ ದುಸ್ಥಿತಿಯು ಇವರಿಗೆ ಪ್ರಾಪ್ತವಾಯಿತು. ಒಂದು ದಿನ ಕಲಾವತಿಯು ಭಿಕ್ಷೆ ಬೇಡುತ್ತಾ ಒಬ್ಬ ಬ್ರಾಹ್ಮಣನ ಮನೆಗೆ ಹೋದಳು. ಆ ಬ್ರಾಹ್ಮಣನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ನಡೆಯಿತು. ಕಲಾವತಿಯು ಅಲ್ಲಿಯೇ ನಿಂತು ಪೂಜೆಯನ್ನು ನೋಡಿ ಕಥೆಯನ್ನು ಕೇಳಿ ಪ್ರಸಾದವನ್ನು ಸ್ವೀಕರಿಸಿ ಮನೆಗೆ ಹಿಂತಿರುಗಿ ಬಂದಳು. ಆ ರಾತ್ರಿ ಬಹಳ ತಡ ಮಾಡಿ ಬಂದ ಮಗಳನ್ನು ನೋಡಿ ತಾಯಿಯು, ಮಗು ಇಷ್ಟು ಹೊತ್ತು ಎಲ್ಲಿ ಹೋಗಿದ್ದೆ, ಏನು ಮಾಡುತ್ತಿದ್ದೆ ಎಂದು ಪ್ರಶ್ನಿಸಿದರು. ಕಲಾವತಿಯು ತಾನು ಕಂಡ ಸತ್ಯನಾರಾಯಣ ಪೂಜೆಯ ವೃತ್ತಾಂತವೆಲ್ಲವನ್ನು ವಿವರವಾಗಿ ತಾಯಿಗೆ ತಿಳಿಸಿದಳು. ಇದನ್ನು ಕೇಳಿ ತಾಯಿಯು ತಾನು ಈ ಪೂಜೆಯನ್ನು ಮಾಡುವೆನೆಂದು ಸಂಕಲ್ಪಿಸಿ ತನ್ನ ಬಂಧು ಬಾಂಧವರನ್ನೆಲ್ಲ ಕರೆಸಿದಳು. ತನ್ನಿಂದ ಸಾಧ್ಯವಾದ ರೀತಿಯಲ್ಲಿ ಭಕ್ತಿಯಿಂದ ವ್ರತವನ್ನು ಮಾಡಿದಳು. ವ್ಯಾಪಾರಕ್ಕಾಗಿ ವಿದೇಶಕ್ಕೆ ಹೋದ ತನ್ನ ಗಂಡನು ಅಳಿಯನು ಸುಖವಾಗಿ ಹಿಂತಿರುಗಿ ಬರುವಂತೆ ಅನುಗ್ರಹಿಸಬೇಕೆಂದು ದೇವರಲ್ಲಿ ವರವನ್ನು ಬೇಡಿದಳು. ತನ್ನ ಗಂಡನು ಅಳಿಯನು ಮಾಡಿದ ಅಪರಾಧಗಳನ್ನು ಕ್ಷಮಿಸಬೇಕೆಂದು ಪ್ರಾರ್ಥಿಸಿದಳು. ವರ್ತಕನ ಪತ್ನಿಯು ಆಚರಿಸಿದ ಈ ವ್ರತದಿಂದ ಸಂತುಷ್ಟನಾದ ಸತ್ಯನಾರಾಯಣನು ಒಂದು ರಾತ್ರಿ ಚಂದ್ರಕೇತು ಮಹಾರಾಜನ ಸ್ವಪ್ನದಲ್ಲಿ ಕಾಣಿಸಿಕೊಂಡು, ಎಲೆ ರಾಜನೇ, ವಿಚಾರಣೆಯೇ ಇಲ್ಲದೆ ಕಳ್ಳರೆಂದು ತಿಳಿದು ಯಾವ ಇಬ್ಬರು ವ್ಯಾಪಾರಿಗಳನ್ನು ನೀನು ಕಾರಾಗೃಹದಲ್ಲಿ ಬಂಧಿಸಿಟ್ಟಿರುವೆಯೋ ಅವರನ್ನು ಕೂಡಲೇ ಬಿಟ್ಟು ಬಿಡು. ಅವರಿಂದ ಸ್ವಾಧೀನ ಮಾಡಿದ ದ್ರವ್ಯವೆಲ್ಲವನ್ನು ಅವರಿಗೆ ಹಿಂತಿರುಗಿಸಿಕೊಡು. ಇಲ್ಲವಾದರೆ ದೇಶ ಕೋಶ ಸಂತಾನ ಸಮೇತ ನಾನು ನಿನ್ನ ಸರ್ವನಾಶ ಮಾಡುತ್ತೇನೆ ಎಂದು ಎಚ್ಚರಿಸಿ ಅಂತರ್ಧಾನ. ಮರುದಿನ ಬೆಳಗ್ಗೆ ರಾಜನು ಆಸ್ಥಾನಕ್ಕೆ ಬಂದು ಎಲ್ಲರ ಮುಂದೆ ಈ ಸ್ವಪ್ನ ವೃತ್ತಾಂತವನ್ನು ಹೇಳಿ, ಕಾರಾಗೃಹದಲ್ಲಿ ಬಂಧಿಸಿಟ್ಟಿರುವ ಇಬ್ಬರು ವ್ಯಾಪಾರಿಗಳನ್ನು ಕೂಡಲೇ ಬಿಡುಗಡೆ ಮಾಡಿ ಇಲ್ಲಿಗೆ ಕರೆತನ್ನಿರಿ ಎಂದು ಸೇವಕರಿಗೆ ಆಜ್ಞೆ. ಸೇವಕರು ರಾಜಾಜ್ಞೆಯಂತೆ ಇಬ್ಬರನ್ನು ಕರೆತಂದು ರಾಜನ ಮುಂದೆ ನಿಲ್ಲಿಸಿದರು. ರಾಜನ ಹಿಂದಿನ ಕಠೋರ ವರ್ತನೆಯನ್ನು ಸ್ಮರಿಸಿದ ಇಬ್ಬರು ಏನೂ ಮಾತಾಡದೆ ಕೇವಲ ನಮಸ್ಕಾರಗಳನ್ನು ಮಾತ್ರ ಮಾಡಿ ಮೌನವಾಗಿ ನಿಂತರು. ಆಗ ಮಹಾರಾಜನು ಇವರೊಡನೆ ಗೌರವದಿಂದ, ಅಯ್ಯ ವರ್ತಕರೇ, ಯಾವುದೋ ಅಜ್ಞಾತವಾದ ದೈವ ಯೋಗದಿಂದ ನಿಮಗೆ ಇಂತಹ ದುಸ್ಥಿತಿ ಕಷ್ಟ ಉಂಟಾಯಿತು. ಇದರಿಂದ ನೀವು ಸ್ವಲ್ಪವೂ ಭಯ ಪಡಬೇಕಾಗಿಲ್ಲ ಎಂದು ಹೇಳಿ ಅವರ ಕೈಗಾಲಗಳಿಗೆ ಕೊಡಿಸಿದ ಸಂಕಲಗಳೆಲ್ಲವನ್ನು ಕಳಿಸಿದರು. ಅವರಿಗೆ ಕ್ಷೌರ ಮುಂತಾದ ಉಪಚಾರಗಳನ್ನು ಮಾಡಿಸಿ ವಸ್ತ್ರಾಲಂಕಾರಾದಿಗಳನ್ನು ಕೊಟ್ಟು ಸತ್ಕರಿಸಿದನು. ಆಮೇಲೆ ಈ ಹಿಂದೆ ಅವರಿಂದ ಸ್ವಾಧೀನಪಡಿಸಿಕೊಂಡ ದ್ರವ್ಯಕ್ಕೆ ಅದಕ್ಕೆ 2ರಷ್ಟು ಕೂಡಿಸಿ ಹಿಂತಿರುಗಿಸಿಕೊಟ್ಟು, ಮಹಾನುಭಾವರೇ, ಇನ್ನು ನೀವು ನಿರಾತಂಕವಾಗಿ ನಿಮ್ಮ ಸ್ವದೇಶಕ್ಕೆ ಹಿಂತಿರುಗಿ ಹೋಗಬಹುದು. ಆಗ ವರ್ತಕರಿಬ್ಬರು ರಾಜನಿಗೆ ನಮಸ್ಕರಿಸಿ, ನಿನ್ನ ಅನುಗ್ರಹವಿದ್ದರೆ ಸಾಕು, ನಾವಿನ್ನು ಹೋಗಿಬಿಡುತ್ತೇವೆ ಎಂದು ಹೇಳಿ ಅಲ್ಲಿಂದ ಹೊರಟರು. ಇತಿ ಶ್ರೀ ಸ್ಕಾಂದ ಪುರಾಣೇ ರೇವಾಖಂಡೇ ಸತ್ಯನಾರಾಯಣ ವ್ರತಕಥಾಯಾಂ ತೃತೀಯೋಧ್ಯಾಯ.